ಇದು ಒಬ್ಬ ತಾಯಿ ಹೇಳಿದಂಥ ಸುಂದರವಾದ ಕಥೆ. ಅದನ್ನು ಆಕೆ ಹೇಳಿದಂಗೆ ಹೇಳ್ತೀನಿ, ಆಕೆ ಬಾಯಿಂದ ಹೇಳಿದಾಗೆ. ಅದ್ಭುತ. ಆ ವರ್ಷ ಮಳೆನೇ ಆಗಿರಲಿಲ್ಲ. ನಮ್ಮ ತೋಟದಲ್ಲಿ ಬೋರ್ವೆಲ್ಲಲ್ಲಿ ನೀರು ಬಹಳ ಕಮ್ಮಿ ಆಗಿಬಿಟ್ಟಿತ್ತು. ಈ ಬೇಸಿಗೆ ನೀರು ಕೆಳಗೆ ಹೋಗ್ಬಿಡುತ್ತಲ್ಲ, 2 ದಿನಕ್ಕೊಮ್ಮೆ ಪಂಪ್ ಮಾಡಿದ್ರೆ ಸ್ವಲ್ಪ ನೀರು ಬರೋದು ಮತ್ತು ಒಣಗಿಬಿಡೋದು. ಬೆಳೆ ಎಲ್ಲ ಒಣಗೋ ಹಂತಕ್ಕೆ ಬಂದಿತ್ತು. ಇನ್ನು ಸ್ವಲ್ಪ ದಿವ್ಸಕ್ಕೆ ಮಳೆ ಬರದೆ ಹೋದರೆ ಬೆಳೆ ಕೈಗೆ ಸಿಗೋದಿಲ್ಲ, ಮುಂದೆ ವರ್ಷ ಬದುಕೋದು ಕಷ್ಟ ಅನಿಸ್ತು. ಮನೆಯಲ್ಲಿ ಶೇಖರಿಸಿಟ್ಟಿದ್ವ ನೀರಿಟ್ಟಿದ್ವಲ್ಲ ತುಂಬಿಕೊಂಡು ಬಹಳ ಎಚ್ಚರದಿಂದ ಬಳಸ್ತಾ ಇದ್ವಿ. ನಮ್ಮ ತೋಟದ ಬದಿಯಲ್ಲೇ ದಟ್ಟವಾದ ಕಾಡು. ಮಳೆ ಆದಾಗ ತುಂಬ ಹಸಿರಾಗಿ ಚೆಂದ ಇತ್ತದು. ಅದು ಈಗ ಒಣಗಿ ಯಾವಾಗಲಾದರೂ ಬೆಂಕಿ ಹತ್ಕೋಬಹುದು ಅಂತ ಹೆದರಿಕೆ ಇತ್ತು. ಮನುಷ್ಯರು, ಪ್ರಾಣಿಗಳು ಎಲ್ಲರ ಆಕಾಶ ಕಡೆ ಮುಖ ಮಾಡಿ ಮಳೆಗಾಗಿ ಕಾಯ್ತಾ ಇದ್ರು. ನನ್ನ ಗಂಡ ಒಂದು ದಿವಸ ಕೆಲಸಗಾರ ಕರ್ಕೊಂಡು ಮತ್ತೆ ಎಲ್ಲಾದರೂ ನೀರಿನ ಸಿಕ್ಕಿತೆ, ಮೂಲ ಸಿಕ್ಕಿತೆ ಅಂತ ನೋಡೋಕೆ ಹೋಗಿದ್ರು. ನಾನು ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಿದ್ದೆ. ಆಗ ನನ್ನ ಕಣ್ಣಿಗೆ ಒಂದು ದೃಶ್ಯ ಕಣ್ಣಿಗೆ ಬಿತ್ತು. ನಾನು 7 ವಯಸ್ಸಿನ ಮಗ, 7 ವಯಸ್ಸು ಹುಡುಗ ಬೇಗ ಬೇಗ ಓಡ್ಕೊಂಡು ಕಾಡಿನಂಚಿಗೆ ಹೋಗ್ತಾ ಇದ್ದ. ಆ ಕಡೆ ಈ ಕಡೆ ನೋಡ್ದೇನೆ ಏಕಾಗ್ರತೆ ತಲೆ ತೆಳಗೆ ಮಾಡ್ಕೊಂಡು ಹಿಂಗೆ ಕೆಳಗೆ ನೋಡ್ಕೊಂಡು ಓಡ್ತಾ ಇದ್ದ. ಏನು ನೋಡ್ತಾನೆ ಇವನ್ ಕೆಳಗೆ? ನನಗೊಂದು ಬೆನ್ನು ಮಾತ್ರ ಕಾಣಿಸ್ತಾ ಇತ್ತಲ್ಲ. ಆತ ಹೋಗಿ ಕಾಡಿನಂಚಲ್ಲಿ ಮರೆಯಾದ. ಏನು ಮಾಡ್ತಾನೆ ಅಂತ ಅಡುಗೆ ಮನೆ ಕಿಟಕಿಯಿಂದ ನೋಡಿದೆ. ಮತ್ತೆ ಓಡಿ ಬಂದ ಅಲ್ಲಿದ್ದ. ಏನು ಆಟ ಆಡ್ತಿರ್ಬೇಕು ಅನ್ನೋದು. ಮತ್ತೆ ಬಂದು ಮತ್ತೆ ಹಿಡ್ಕೊಂಡು ಕೈಯಲ್ಲಿ ಹಿಡ್ಕೊಂಡೇನೋ ಓಡ್ತಾ ಇದ್ದ. 2-3 ಸಲ ಆದಾಗ ಏನು ಮಾಡ್ತಿದ್ದ ನೋಡೇ ಬಿಡೋಣ ಅಂತ ಕುತೂಹಲ ಆಗಿ ಅವನ ಹಿಂದೆನೆ ಹೋದೆ. ಆ ಹುಡುಗ ತನ್ನ ಪುಟ್ಟ ಬೊಗಸೆಯಲ್ಲಿ ಏನೋ ಹಿಡ್ಕೊಂಡು ಹೋಗ್ತಾ ಇದ್ದ ಕಾಡಿನಂಚಿಗೆ. ಅವನು ಕಾಡಿನಂಚಿಗೆ ಹೋದಾಗ ಅಲ್ಲಿ ದೃಶ್ಯ ನನಗೆ ಗಾಬರಿ ಆಯಿತು. 4-6 ಜಿಂಕೆಗಳು ನಿಂತಿದ್ದಾವೆ, 1-2 ಸಾರಂಗ ಇದ್ದಾವೆ. ಆ ಸಾರಂಗಗಳ ಕೋಡು ಇವನ್ ತಿವಿದ್ರೆ ಏನು ಗತಿಯಪ್ಪ ಅಂತ ಗಾಬರಿ ಆಯಿತು. ಆದರೆ ಪ್ರಾಣಿಗಳ ನಡುವೆ ಒಂದು ಪುಟ್ಟ ಜಿಂಕೆ ಮರಿ ಕೆಳಗೆ ಬಿದ್ದಿದೆ. ಬಿಸಿಲಿಗೆ ಬಾಯಾರಿ ಒಣಗಿ ನಿರ್ಜಲಾಗಿ ಬಿದ್ದುಬಿಟ್ಟಿದೆ. ನನ್ನ ಪುಟ್ಟ ಮಗ ಏನು ಮಾಡ್ತಿದ್ದ ಗೊತ್ತಾ? ಆ ತನ್ನ ಸುಂದರವಾದ ಪುಟ್ಟ ಕೈಗಳಲ್ಲಿ 2 ಚಮಚೆ ಅಷ್ಟು ನೀರನ್ನು ಹಿಡ್ಕೊಂಬಂದಾನೆ ಕೈಯಲ್ಲಿ. ಆ ಜಿಂಕೆ ಮರಿ ಬಾಯಲ್ಲಿ ಹಾಕ್ತಾನೆ, ಮತ್ತೆ ಓಡಿ ಹೋಗ್ತಾನೆ, ಮತ್ತೆ ಬೋರ್ ತುಂಬ್ಕೊಂಡು ಬರ್ತಾನೆ, ನಲ್ಲಿ ಹಿಡ್ಕೊಂಡ್ ಬರ್ತಾನೆ, ಮತ್ತೆ ಹಾಕ್ತಾನೆ. ನಾನು ನೋಡಿದ ತಕ್ಷಣ ಗಕ್ಕನೆ ನಿಂತುಬಿಟ್ಟ. ಅವನ ಮುಖದಲ್ಲಿ ಗಾಬರಿ ಇತ್ತು, ಕಣ್ಣುಗಳಲ್ಲಿ ಹೆದರಿಕೆ ಇತ್ತು. ಯಾಕಂದ್ರೆ ನಾನು ಬೈದಿದ್ದೆ, ನೀರನ್ನು ವ್ಯರ್ಥ ಮಾಡಬಾರ್ದು ಅಂತ ಹೇಳಿದ್ದೆ ನಾನು. ಅವನ ತಕ್ಷಣ ಹೇಳಿದ, ಅಮ್ಮ ನಾನು ನೀರು ವ್ಯರ್ಥ ಮಾಡ್ತಾ ಇಲ್ಲ. ಏನು ಮಾಡ್ತೀಯೋ ಅಂತ ಕೇಳಿದೆ. ಇಲ್ಲ, ಅದು ಜಿಂಕೆ ಮರಿ ಸತ್ತೋಗ್ತಾ ಇದೆ, ನೀರು ಕುಡಿಸ್ಬೇಕು, ಅದಕ್ಕೆ ನೀರು ಹಾಳು ಮಾಡಬಾರ್ದಲ್ಲ, ಹನಿ ಹನಿ ತಂತಂದು ಅದಕ್ಕೆ ಹಾಕ್ತಿದ್ದೆ ಅಂತ. ಆಗ ನಾನೇನು ಮಾಡಿದೆ, ಇರೋ 1 ನಿಮಿಷ ಅಂತ ಹೇಳಿ ಒಂದು ಪಾತ್ರೆಯಲ್ಲಿ ನೀರು ಕೊಟ್ಟು ಮರಿ ಕುಡಿಸ್ಬಾ ಹೋಗು ಅಂತ ಹೇಳಿದೆ. ಸಂತೋಷ ಕೊಡೋ ಕೆಲಸ ಅವನೇ ಮಾಡಲಿ ಅಂತ. ಮುಂದೆ ನಡೆದದ್ದನ್ನು ನೋಡಿದಾಗ ನನ್ನ ಕಣ್ಣಲ್ಲಿ ನೀರು ಬಂತು. ನನ್ನ ಮಗ, ಪ್ರೀತಿ ಪುಟ್ಟ ಮಗ, ತನ್ನ ಎಲ್ಲ ಪ್ರೀತಿಯೊಂದಿಗೆ ಆ ಜಿಂಕೆ ಮರಿಗೆ ನೀರು ಕುಡಿಸಿದ, ಮೈ ಮೇಲೆ ಕೈ ಆಡಿಸ್ದ. ಉಳಿದ ಪ್ರಾಣಿಗಳು ನೋಡ್ತಾನೆ ನಿಂತಿದ್ದು. 2 ಕ್ಷಣಗಳಲ್ಲಿ ಮರಿ ಅಲುಗಾಡ್ತು. ನಡುಗ್ತಾ ನಡುಗ್ತಾ ಎದ್ದು ನಿಂತ್ಕೊಳ್ತು. ಅದರ ತಾಯಿ ಮರಿ ಮೈ ನೆಕ್ಕಿತು. ಆದರೆ ನನ್ನ ಮಗನನ್ನು ಕತ್ತೆ ಎತ್ತಿ ನೋಡಿದಾಗ ಅದರ ಕಣ್ಣಲ್ಲಿ ಕೃತಜ್ಞತೆ ಕಣ್ಣೀರು ಕಂಡಂಗೆ ಅನಿಸ್ತು ನನಗೆ. ಪ್ರಾಣಿಗಳು ಓಡಿದ್ವು ಮರಿಯೊಂದಿಗೆ ಕಾಡಲಿಗೆ. ನನ್ನ ಮಗ ಓಡಿ ಬಂದು ತಬ್ಕೊಂಡ ನನ್ನ. ಸಂತೋಷದಿಂದ ಅಳುತ್ತಿದ್ದ ಹುಡುಗ. ನನ್ನ ಕೈ ಮೇಲೆ 1-2 ಹನಿ ನೀರು ಬಿದ್ದಂಗಾಯ್ತು. ಬಹುಶಃ ಕಣ್ಣೀರು ಇರಬೇಕು ಅಂದ್ಕೊಂಡೆ. ಇಲ್ಲ, ಆಕಾಶದಿಂದ ಹನಿಗಳು ಉದುರುತ್ತಾ ಇದ್ದಾವೆ. ಟಪ ಟಪನೆ ಬಿದ್ದ ಹನಿ ಜೋರಾಗಿ ಮಳೆಯಿತು. ಇಡೀ ನಿಸರ್ಗನೇ ಸಂತೋಷ ಬಾಷ್ಪವನ್ನು ಸುರಿಸಿದಾಗೆ ನನಗೆ ಅನ್ನಿಸ್ತು ಅಂತ ತಾಯಿ ಹೇಳಿದ ಕಥೆ. ಸ್ನೇಹಿತರೆ, ಈ ಪ್ರೀತಿಯನ್ನು ಹಂಚೋದಿದೆಯಲ್ಲ, ಇದು ಭಗವಂತ ಮನುಷ್ಯರಿಗೆ ನೀಡಿದಂಥ ಶ್ರೇಷ್ಠ ವರ. ಇದು ಏನೇನೋ ಹಂಚುತ್ತೇವೆ ನಾವು, ಪ್ರೀತಿ ಹಂಚೋದಕ್ಕೆ ಒದ್ದಾಡ್ತೇವೆ. ಸ್ವಾರ್ಥದಿಂದ ಪ್ರೀತಿ ಹಂಚೋದನ್ನೇ ಮರೆತು ಬಿಟ್ಟಿದ್ದೇವೆ. ಎಲ್ಲೆಲ್ಲಿ ನಾವು ಪ್ರೀತಿಯಿಂದ ವಿಷಯಗಳನ್ನು, ವಸ್ತುಗಳನ್ನು, ಚಿಂತನೆಗಳನ್ನು ಹಂಚಿಕೊಳ್ತೇವೋ ಅಲ್ಲಿ ಭಗವಂತನ ಕೃಪೆ ಅನಾಯಾಸವಾಗಿ ಸುರಿಯುತ್ತದೆ. ನಾವು ಅಂತೀವಿ ನಿಸರ್ಗ ಸಹಾಯ ಮಾಡ್ತಾ ಇಲ್ಲ, ಹಂಗಾಯ್ತು ಹಿಂಗಾಯ್ತು ಅಂತ ಒದ್ದಾಡ್ತೀವಿ. ಯಾಕೆ ಗೊತ್ತಾ? ನಾವು ಸ್ವಾರ್ಥಿಗಳಾಗಿದ್ದೇವೆ, ಪ್ರೀತಿಯನ್ನು ಹಂಚೋದನ್ನು ಮರ್ತಿದ್ದೀವಿ. ಬರೀ ದ್ವೇಷ ಹಂಚುತ್ತೇವೆ, ಕೋಪ ಹಂಚುತ್ತೇವೆ. ಅದರಿಂದ ನಿಸರ್ಗಕ್ಕೆ ತೃಪ್ತಿ ಆಗೋಲ್ಲ. ಭಗವಂತನ ಕೃಪೆ ನಮ್ಮ ಮೇಲೆ ಬರಬೇಕೋ, ನಿಸರ್ಗ ನಮ್ಮ ಮೇಲೆ ಒಲಿಬೇಕೋ, ಇರುವಂಥ ಪ್ರೀತಿಯನ್ನು ಹಂಚಬೇಕು. ಸಾಧ್ಯವಿದ್ದಷ್ಟು ಜನರಿಗೆ ಹಂಚಬೇಕು, ಸಾಧ್ಯವಿದ್ದಷ್ಟು ಮಚ್ಚಿಗೆ ಹಂಚಬೇಕು.